ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಭಾರೀ ಬಿರುಗಾಳಿ ಮಳೆಗೆ ಉರುಳಿದ ದ್ರಾಕ್ಷಿ ಚಪ್ಪರ, ಮುರಿದು ಬಿದ್ದ ಕಲ್ಲು ಕೂಚುಗಳು, 30 ಟನ್ ದ್ರಾಕ್ಷಿ ನೆಲಸಮ, ತಲೆ ಮೇಲೆ ಕೈ ಹೊತ್ತು ಕುಳಿತ ರೈತ. ಅಂತಾರಾಷ್ಟ್ರೀಯ ಟೆನ್ನಿಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ಅವಕಾಶ ಪಡೆದ ಶಿಡ್ಲಘಟ್ಟದ ಪುನೀತ್ ಮನೋಹರ್, ದೇಶದ ಹಿರಿಮೆ ಹೆಚ್ಚಿಸಿದ್ದಕ್ಕೆ ಹರಿದು ಬಂತು ಅಭಿನಂದನೆಗಳ ಮಹಾಪುರ. ನಮ್ಮವರಿಂದಲೇ ಬೆಂಗಳೂರು ಬಗ್ಗೆ ಅವಹೇಳನ, ಹೊರದೇಶದವರಿಗೆ ಏನು ಚಿತ್ರಣ ಬಿಂಬಿಸಲು ಹೊರಟಿದ್ದೀರಿ? ಬಿಜೆಪಿಯವರನ್ನ ಪ್ರಶ್ನಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹಳ್ಳಕೊಳ್ಳಗಳು ಬಿದ್ದು ಹದಗೆಟ್ಟ ರಸ್ತೆ, ವಾಹನ ಸವಾರರು ಪರದಾಟ, ರಸ್ತೆ ದುರಸ್ತಿಗೊಳಿಸುವಂತೆ ಪ್ರಯಾಣಿಕರು ಒತ್ತಾಯ. ವಾರ್ತೆಗಳ ವಿವರ. ನಿನ್ನೆ ರಾತ್ರಿ ಬಿದ್ದ ಭಾರೀ ಮಳೆ ಜೊತೆಗೆ ಅಪ್ಪಳಿಸಿದ ಬಿರುಗಾಳಿಗೆ ತೆಂಗಿನ ಮರ, ದ್ರಾಕ್ಷಿ ಚಪ್ಪರದ ಮೇಲೆ ಉರುಳಿ ಬಿದ್ದು ಕಟಾವಿಗೆ ಸಿದ್ಧವಾಗಿದ್ದ ದ್ರಾಕ್ಷಿ ಚಪ್ಪರ ಸಂಪೂರ್ಣ ನೆಲಕಚ್ಚಿದೆ. ದ್ರಾಕ್ಷಿ ತೋಟದ ಚಪ್ಪಡಿ ಕಲ್ಲುಗಳು, ಚಪ್ಪರಕ್ಕೆ ಎಳೆದಿದ್ದ ತಂತಿ ಬೇಲಿಯು ಕಳಚಿ ಬಿದ್ದು ಅಪಾರ ನಷ್ಟ ಉಂಟಾಗಿದೆ. 2.5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಸುಮಾರು 30 ಕ್ವಿಂಟಾಲ್ ದ್ರಾಕ್ಷಿ ನೆಲಕ್ಕುರುಳಿ ಅಪಾರ ನಷ್ಟ ಸಂಭವಿಸಿದೆ. ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಅಲ್ಲಲ್ಲಿ ದ್ರಾಕ್ಷಿ ಚಪ್ಪರಗಳು, ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು, ತೆಂಗಿನ ಮರ ಬಿದ್ದ ರಭಸಕ್ಕೆ ದ್ರಾಕ್ಷಿ ಚಪ್ಪರದ ಕೂಸುಗಳ ಸಮೇತ ಚಪ್ಪರ ನೆಲಕ್ಕೆ ಬಿದ್ದು ಅನಾಹುತ ಜರುಗಿ ಅಪಾರ ನಷ್ಟ ಉಂಟಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸೂಲಿಕುಂಟೆ ಗ್ರಾಮದಲ್ಲಿ ರೈತ ರಾಮಕೃಷ್ಣಪ್ಪಗೆ ಸೇರಿದ ಕಟಾವಿಗೆ ಸಿದ್ಧವಿದ್ದ 2.5 ಎಕರೆ ಪ್ರದೇಶದ ದ್ರಾಕ್ಷಿ ನೆಲಕಚ್ಚಿ ಲಕ್ಷಾಂತರ ರುಗಳ ನಷ್ಟ ಅನುಭವಿಸಿದ ರೈತ ರಾಮಕೃಷ್ಣಪ್ಪ ತಲೆ ಮೇಲೆ ಕೈ ಹೊತ್ತು ಚಿಂತಾಕ್ರಾಂತರಾಗಿದ್ದಾರೆ. ತಮ್ಮ ತೋಟದಲ್ಲಿಯೇ ಇದ್ದ ತೆಂಗಿನ ಮರ ಮುರಿದು ದ್ರಾಕ್ಷಿ ಚಪ್ಪರದ ಮೇಲೆ ಬಿದ್ದಿದ್ದರಿಂದ ಇಡೀ ತೋಟದ ಚಪ್ಪರ ಬಾಗಿ ಕಲ್ಲು ಕೂಸುಗಳು ಮುರಿದು ಬಿದ್ದಿವೆ. ಬೆಳಗ್ಗೆ ಈ ಘಟನೆ ನೋಡಿದ ರಾಮಕೃಷ್ಣಪ್ಪ ಮಗ ಕೆಂಪೇಗೌಡರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿದರೂ ಸ್ವೀಕರಿಸಿಲ್ಲ, ಬಂದು ನೋಡಲಿಲ್ಲ ಎಂದು ಅವಲತ್ತುಕೊಂಡಿದ್ದಾರೆ. ನಿನ್ನೆ ಸಾಯಂಕಾಲ 6:30 ಮಳೆ ಗಾಳಿ ಜಾಸ್ತಿಯಾಗಿ ತೆಂಗಿನ ಮರ ಬಿದ್ದುಬಿಟ್ಟು ನಮ್ಮ ದ್ರಾಕ್ಷಾಪುರ ಮೇಲೆ ಬಿದ್ದುಬಿಟ್ಟು ಸುಮಾರು ಹಾನಿ ಆಗ್ಬಿಟ್ಟದೆ. ಸುಮಾರು 2.5 ಎಕರೆ ತೋಟ. ಅದಕ್ಕೆ ಹಣ್ಣು ಕಟ್ ಮಾಡೋ ಟೈಮ್ನಲ್ಲಿ, ಕಟಾವ್ ಆಗೋ ಟೈಮ್ನಲ್ಲಿ ಈ ಥರ ಬಿದ್ದುಬಿಟ್ಟು ಸುಮಾರು ಹಾನಿ ಆಗ್ಬಿಟ್ಟದೆ. ಸುಮಾರು ಕೂರ್ಸಿಗಳು ಹೋಗ್ಬಿಟ್ಟವೆ, ಗಿಡಗಳು ಹೋಗ್ಬಿಟ್ಟವೆ. ಹಣ್ಣು ಸುಮಾರು ತೋಟ ಎಲ್ಲ ಕಟ್ ಮಾಡೋ ಟೈಮ್ನಲ್ಲಿ ಎಲ್ಲ ಕೆಳಗಡೆ ಬಿದ್ದುಬಿಟ್ಟದೆ. ಹಾನಿ ಆಗ್ಬಿಟ್ಟು ಸುಮಾರು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಸೆಕ್ರೆಟ್ರಿನ ಕರಿತಾ ಇದ್ದೀವಿ, ನೀವು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ನಮ್ಮ ರೈತನ ಪರಿಸ್ಥಿತಿ ಹೆಂಗಾಗೈತೆ ಅಂತಂದರೆ ಬೇಡ, ಮುಟ್ಟು ನೋಡ್ಕೋಬೇಕು, ಆ ಥರ ಆಗಿದೆ ಸರ್ ನಮ್ಮದು. ಯಾಕಂತಂದರೆ ಎಷ್ಟೋ ದಿವಸದಿಂದ ನಾವು ಕಾದಿದ್ದು ಇದನ್ನೆಲ್ಲನೂ ಬೆಳೆ ಎಲ್ಲ ತೆಗೆದು ಈಗ ಸುಮಾರು ನಷ್ಟ ಆಗ್ಬಿಟ್ಟಿದೆ ಸರ್ ನಮ್ಮದು. ಹೀಗಾಗಿ ರೈತನ ತೊಂದರೆ ಬೇಡ, ಆ ಥರ ಇದಾಗಿದೆ. ಯಾರನ್ನ ಕೇಳಿದ್ರು ಇಲ್ಲಿ ಬರ್ತೀವಿ ಅಂತಾರೆ, ಇಲ್ಲಿ ಯಾರು ಬರ್ತಾ ಇಲ್ಲ. ಈ ಥರ ಹಾನಿ ಆಗ್ಬಿಟ್ಟಿದೆ ಸರ್ ಇದು. ಇನ್ನೇನು 1 ವಾರದಲ್ಲಿ ಕಟಾವಾಗಿ ಕೈ ಸೇರಬೇಕಿದ್ದ ಲಕ್ಷಾಂತರ ರುಗಳು ನಷ್ಟವಾಗಿಸಿಕೊಂಡಿರುವ ರಾಮಕೃಷ್ಣಪ್ಪ ಕುಟುಂಬ ಇದ್ದಕ್ಕಿದ್ದಂತೆ ಇಂಥದ್ದೊಂದು ಘಟನೆ ಸಂಭವಿಸಿರೋದ್ರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆಗೆ ಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೇಪಾಳದ ಕಾಠ್ಮಂಡುವಿನ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ಏಷ್ಯಾ ಮಟ್ಟದ ಅಂತಾರಾಷ್ಟ್ರೀಯ ಲಾನ್ ಟೆನ್ನಿಸ್ನ 12 ವರ್ಷದೊಳಗಿನವರ ಪಂದ್ಯಾವಳಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಮೇಲೂರು ಗ್ರಾಮದ ಟೆನ್ನಿಸ್ ಆಟಗಾರ ಎಂ ಪುನೀತ್ ಮನೋಹರ್ ಗೆದ್ದು ಕಜಕಿಸ್ತಾನ್ನಲ್ಲಿ ನಡೆಯುವ ಏಷ್ಯಾ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶ ಪಡೆದಿದ್ದಾನೆ. ನೇಪಾಳ
ನೇಪಾಳದ ಕಾಠ್ಮಂಡುವಿನ ನ್ಯಾಷನಲ್ ಟೆನ್ನಿಸ್ ಸೆಂಟರ್ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ಏಷ್ಯಾ ಮಟ್ಟದ ಅಂತಾರಾಷ್ಟ್ರೀಯ ಲಾನ್ ಟೆನ್ನಿಸ್ನ 12 ವರ್ಷದೊಳಗಿನವರ ಪಂದ್ಯಾವಳಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಮೇಲೂರು ಗ್ರಾಮದ ಟೆನ್ನಿಸ್ ಆಟಗಾರ ಎಂ ಪುನೀತ್ ಮನೋಹರ್ ಭಾರತದ ತಂಡವನ್ನು ಪ್ರತಿನಿಧಿಸಿ ಭಾಗವಹಿಸಿದ್ದ. ಅಲ್ಲಿ ನಡೆದ 4 ಸುತ್ತಿನಲ್ಲೂ ಗೆದ್ದು ಕಜಕಿಸ್ತಾನ್ನಲ್ಲಿ ನಡೆಯುವ ಏಷ್ಯಾ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶ ಪಡೆದಿದ್ದು ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಿದೆ. ನೇಪಾಳ, ಭೂತಾನ್, ಮಾಲ್ಡೀವ್ಸ್, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ದೇಶಗಳೊಂದಿಗೆ ಭಾಗವಹಿಸಿದ್ದ ಭಾರತದ 3 ಮಂದಿ ಬಾಲಕ, 3 ಮಂದಿ ಬಾಲಕಿಯರ ಟೆನ್ನಿಸ್ ಆಟಗಾರರ ತಂಡದಲ್ಲಿ ಮೇಲೂರು ವಾಸಿ ವೈದ್ಯರಾದ ಡಾಕ್ಟರ್ ಮನೋಹರ್, ನಮ್ರತಾ ದಂಪತಿ ಪುತ್ರ ಎಂ ಪುನೀತ್ ಮನೋಹರ್ ಸಹ ಭಾಗವಹಿಸಿ ಭಾರತದ ತಂಡವನ್ನ ಪ್ರತಿನಿಧಿಸಿದ್ರು. ಎಂ ಪುನೀತ್ ಮನೋಹರ್ ಮೊದಲ ದಿನದ ಪಂದ್ಯದಲ್ಲಿ ಮಾಲ್ಡೀವ್ಸ್ನ ಆಟಗಾರರ ವಿರುದ್ಧ ಸಿಂಗಲ್ಸ್ನಲ್ಲಿ 6-0.60 ಮತ್ತು ಡಬಲ್ಸ್ನಲ್ಲಿ 6-0.60 ಅಂತರದಲ್ಲಿ, ಎರಡನೇ ದಿನದ ಆಟದಲ್ಲಿ ಬಾಂಗ್ಲಾದೇಶದ ಆಟಗಾರ ವಿರುದ್ಧ 6-0.60 ಮತ್ತು ಡಬಲ್ಸ್ನಲ್ಲಿ 6-1.60 ಅಂತರದಲ್ಲಿ ಗೆದ್ದಿದ್ದಾನೆ. ಮೂರನೇ ದಿನದಂದು ಶ್ರೀಲಂಕಾದ ಆಟಗಾರರ ವಿರುದ್ಧ 6-0.60 ಮತ್ತು ಡಬಲ್ಸ್ನಲ್ಲಿ 6-2.62 ಅಂತರದಲ್ಲಿ, ನಾಲ್ಕನೇ ದಿನದ ಆಟದಲ್ಲಿ ಸಿಂಗಲ್ಸ್ನಲ್ಲಿ 6-0.60 ಅಂಕಗಳೊಂದಿಗೆ ಗೆದ್ದು ಬೀಗಿದ್ದಾನೆ. ಪಂದ್ಯಾವಳಿಯಲ್ಲಿ ಎಲ್ಲ 4 ಸುತ್ತುಗಳಲ್ಲೂ 6-0.60 ಅಂಕಗಳೊಂದಿಗೆ ಗೆದ್ದು ಎಂ ಪುನೀತ್ ಮನೋಹರ್ ಹೊಸ ದಾಖಲೆ ಸೃಷ್ಟಿಸಿದ್ದಾನೆ. ಈ ಮೂಲಕ ಮುಂದಿನ ಸೆಪ್ಟೆಂಬರ್ನಲ್ಲಿ ಕಜಕಿಸ್ತಾನ್ನಲ್ಲಿ ನಡೆಯುವ ಏಷ್ಯಾ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶ ಪಡೆದಿದ್ದಾನೆ. ಇಂದ್ರಕುಮಾರ್ ಮಹಾಜನ್ ಕೋಚ್ ಆಗಿ ಮಾರ್ಗದರ್ಶನ ನೀಡಿದ್ದಾರೆ. ಕಾಠ್ಮಂಡುವಿನ ಪಂದ್ಯದಲ್ಲಿ ಗೆದ್ದು ಬೀಗಿ ದೇಶದ ಹಿರಿಮೆಯನ್ನ ಹೆಚ್ಚಿಸಿದ ಎಂ ಪುನೀತ್ ಮನೋಹರ್ನಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಿದೆ. ವೀರಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮ್ಮವರೇ ಬೆಂಗಳೂರನ್ನ ಅವಹೇಳನ ಮಾಡುತ್ತಿದ್ದಾರೆ. ಹೊರ ದೇಶದವರಿಗೆ, ಹೊರ ಜನರಿಗೆ ಬೆಂಗಳೂರಿನ ಬಗ್ಗೆ ಏನನ್ನು ಬಿಂಬಿಸಲು ಹೊರಟಿದ್ದೀರಿ ಎಂದು ಬಿಜೆಪಿಯವರನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನಿಸಿದ್ದಾರೆ. ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಡಿಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡುವುದಾಗಿ ಅನೇಕ ಸಲ ಹೇಳಿದ್ದಾರೆ. ಇದಕ್ಕೆ ನಿಗದಿತವಾದ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಎಲ್ಲರ ಆಡಳಿತ ಅವಧಿಯಲ್ಲಿಯೂ ಮಳೆಗಾಲದಲ್ಲಿ ರಸ್ತೆ ಗುಂಡಿ ಬೀಳುವುದು, ಚರಂಡಿಯಲ್ಲಿ ಕಸ ತುಂಬಿಕೊಂಡು ಫ್ಲಡ್ ಆಗಿದೆ. ಇದನ್ನು ಆಧರಿಸಿ ಬೆಂಗಳೂರಿನ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವುದು ಸರಿಯಲ್ಲ ಎಂದರು. ಉಡ್ತಾ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಗುಂಡಿ ಬೆಂಗಳೂರು ಅನ್ನುವುದು. ಹೊರ ದೇಶದವರಿಗೆ ಏನು ಚಿತ್ರಣ ಬಿಂಬಿಸಲು ಹೊರಟಿದ್ದೀರಿ? ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಆರೋಪಿಸಲಿ. ತಪ್ಪುಗಳಿದ್ದರೆ ಸರಿಪಡಿಸಿಕೊಳ್ಳುತ್ತೇವೆ. ಜವಾಬ್ದಾರಿಯುತವಾಗಿ ನಡೆದುಕೊಳ್ಳದಿದ್ದರೆ ನೀವೇ ಬೆಂಗಳೂರಿಗೆ ಕೆಟ್ಟ ಹೆಸರು ತರುತ್ತಿದ್ದೀರಿ ಎಂದು ಎಚ್ಚರಿಸಿದರು. ಈಗಾಗಲೇ ಮಾನ್ಯ ಶಿವಕುಮಾರ್ ಅವರು ಅನೇಕ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತೇಳಿ ಅವರು ಒಂದು ನಿಗದಿತವಾದಂಥ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಮಳೆಗಾಲದಲ್ಲಿ ನಿಜ, ಮಳೆಗಾಲದಲ್ಲಿ ಗುಂಡಿ ಬೀಳುತ್ತೆ. ನಾವು ಸುಮ್ಮನೆ ಅವ್ರ ಕಾಲದಲ್ಲಿ ಆಗಿರಲಿಲ್ವಾ ಅಂತಂದರೆ ಅದು ಏನೋ ಹೇಳಿಕೆ ಕೊಟ್ಟಾಗ ಆಗ್ತದೆ. ಎಲ್ಲರ ಕಾಲದಲ್ಲೂ ಕೂಡ ಮಳೆಗಾಲದಲ್ಲಿ ಗುಂಡಿ ಬೀಳೋದು ಬಿದ್ದೇ ಬೀಳುತ್ತೆ, ಫ್ಲಡ್ಡಿಂಗ್ ಆಗೇ ಆಗುತ್ತೆ. ಈ ನಮ್ಮ ಡ್ರೈನೇಜ್ಗಳು ಸರಿಯಾಗಿ ಸಮರ್ಪಕವಾಗಿ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಸಿಲ್ಟ್ ತುಂಬಿಕೊಂಡಿರುತ್ತೆ, ಸಿಲ್ಟ್ ತೆಗಿಬೇಕು. ಅದಕ್ಕೆಲ್ಲ ಇದು ದೊಡ್ಡ ಕಾರ್ಯಕ್ರಮಗಳು ಇವೆಲ್ಲ. ಅದರಿಂದ ಬೆಂಗಳೂರನ್ನೇ ನಾವು ಬೇರೆ ರೀತಿಯಲ್ಲಿ ಇವರೇ ಮಾಡೋಕ್ಕೆ ಹೋದರೆ, ನಮ್ಮವರೇ ಬೆಂಗಳೂರನ್ನು ಅವಹೇಳನಕಾರಿಯಾಗಿ ಮಾತನಾಡೋಕ್ಕೆ ಹೋದರೆ, ಉಡ್ತಾ ಬೆಂಗಳೂರು ಅಂತ ಹೇಳೋದು, ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಅದು ಗುಂಡಿ ಬೆಂಗಳೂರು ಅನ್ನೋದು, ಇದನ್ನು ಏನು ಚಿತ್ರಣ ನಾವು ಬಿಂಬಿಸ್ತಾ ಇದ್ದೀರಿ ನೀವು ಹೊರದೇಶದವರಿಗೆ ಅಥವಾ ಹೊರಗಿನ ಜನಕ್ಕೆ ಹೇಳಿ ನೋಡೋಣ. ನಮ್ಮ ಮೇಲೆ ಬ್ಲೇಮ್ ಮಾಡಲಿ, ನಮ್ಮ ಸರ್ಕಾರದ ಮೇಲೆ ಬ್ಲೇಮ್ ಮಾಡಲಿ. ನಾವು ಅದನ್ನು ಸಹಿಸ್ಕೊಳ್ತೀವಿ ಮತ್ತು ಸರಿ ಮಾಡ್ತೀವಿ. ಏನಾದರೂ ಇದ್ದರೆ ಸರಿ ಮಾಡ್ತೀವಿ. ಹೊರಗಿನ ಜನಕ್ಕೆ ನೀವು ಬೆಂಗಳೂರನ್ನು ಯಾವ ರೀತಿ ಚಿತ್ರಣ ಕೊಡ್ತಾ ಇದ್ದೀರಿ, ಅದನ್ನು ನೀವು ಸ್ವಲ್ಪನಾದರೂ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ದೇ ಇದ್ದರೆ ನೀವೇ ಬೆಂಗಳೂರಿಗೆ ಕೆಟ್ಟ ಹೆಸರನ್ನು ತರ್ತಾ ಇದ್ದೀರಿ ಅಂತೇಳಿ ಹೇಳಬೇಕಾಗುತ್ತೆ. ರೌಡಿಸಂ ಮಾಡುವವರನ್ನ ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಠಾಣೆಗೆ ಬಂದು ಧಮಕಿ ಹಾಕುವವರ ಬಗ್ಗೆ ಮೃದು ಧೋರಣೆ ತೋರಿಸಲು ಆಗುತ್ತಾ? ಪೊಲೀಸರ ತಲೆ ಕತ್ತರಿಸ್ತೀನಿ ಅನ್ನುವರನ್ನ ಬಿಡುವುದಕ್ಕಾಗುತ್ತದೆಯೇ? ಅಂತಹವರ ಮೇಲೆ ಕಾನೂನಿನಲ್ಲಿ ಇರುವ ಅವಕಾಶದಂತೆ ಕ್ರಮ ಜರುಗಿಸಲಾಗುತ್ತದೆ. ಡಿಜೆಹಳ್ಳಿ, ಕೆಜಿಹಳ್ಳಿ ಮಾದರಿ ಮಾಡುತ್ತೀವಿ ಅಂದಿರುವುದು ಗಮನಕ್ಕೆ ಬಂದಿದೆ. ಮುಲಾಜಿಲ್ಲದೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಎಂದು ಹೇಳಿದರು. ಶಾಸಕ ಹರೀಶ್ ಪೂಂಜಾನನ್ನ ಬಂಧಿಸಿ ಠಾಣೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಪೊಲೀಸರು ದೋಷಾರೋಪಣಾ ಪಟ್ಟಿ ಸಲ್ಲಿಸುತ್ತಾರೆ. ಪ್ರಕರಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಬರುತ್ತದೆ ಎಂದರು.
ವಿಧಾನ ಪರಿಷತ್ ಟಿಕೆಟ್ ವಿಚಾರವಾಗಿ ಮಾತನಾಡಿ, ಪಕ್ಷಕ್ಕೆ ದುಡಿದ ಅನೇಕ ಮುಖಂಡರು, ಕಾರ್ಯಕರ್ತರು ನನ್ನನ್ನ ಭೇಟಿಯಾಗಿ ಮನವರಿಕೆ ಮಾಡಿದ್ದಾರೆ. ನನಗಿರುವ ಅನುಭವ ಮತ್ತು ನನ್ನ ಅಭಿಪ್ರಾಯವನ್ನ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ತಿಳಿಸುತ್ತೇನೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಸರಿ ಇಲ್ಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, JEEಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು, ಪ್ರೌಢಶಾಲೆ. CBSE ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ಬಯೋಡೇಟಾವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ಆಲಂಬಗಿರಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಮುನಗನಹಳ್ಳಿ ಕೆರೆ ಕಟ್ಟೆ ಬಳಿ ರಸ್ತೆ ಹಳ್ಳಕೊಳ್ಳಗಳು ಬಿದ್ದು ತುಂಬಾ ಹದಗೆಟ್ಟಿ ವಾಹನ ಸವಾರರು ಪರದಾಡುವಂತಾಗಿದ್ದು, ಹದಗೆಟ್ಟ ರಸ್ತೆಯನ್ನು ದುರಸ್ತಿಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ತಾಲೂಕು ಆಲಂಬಗಿರಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇತಿಹಾಸ ಪ್ರಸಿದ್ಧ ದೇವಾಲಯವಾಗಿದ್ದು, ಈ ದೇವಾಲಯಕ್ಕೆ ದೇಶ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಆದರೆ ಈ ದೇವಾಲಯಕ್ಕೆ ಮುನಗನಹಳ್ಳಿ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ರಸ್ತೆ, ಮುನಗನಹಳ್ಳಿ ಕೆರೆ ಕಟ್ಟೆ ಕೆಳಗೆ ದೊಡ್ಡ ದೊಡ್ಡ ಹಳ್ಳ ಕೊಳ್ಳಗಳು ಬಿದ್ದು ರಸ್ತೆ ತುಂಬಾ ಹದಗೆಟ್ಟ ವಾಹನ ಸವಾರರು ಪರದಾಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಹದಗೆಟ್ಟ ರಸ್ತೆಯನ್ನ ದುರಸ್ತಿಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಆ ಭಾಗದ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ಚಿಂತಾಮಣಿಯಿಂದ ಕಲ್ಲಳ್ಳಿ ಮತ್ತು ಮುನಗನಹಳ್ಳಿ ವೇಗವಾಗಿ ಗುಡಿ ಆಲಂಬಗಿರಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು, ಇಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ನರಕ ಅನುಭವಿಸುವಂತಾಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇತಿ ಗಮನ ಹರಿಸಿ ರಸ್ತೆ ಸರಿಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ ಬರುತ್ತಿದ್ದೇವೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇತಿಹಾಸ ಪ್ರಸಿದ್ಧ ಪುರಡಗುಂಟೆ ಗ್ರಾಮದ ಕಲಿಯುಗದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಲಿಯುಗದ ದೇವರಿಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಗೆ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆಗಳು ಸಡಗರ ಸಂಭ್ರಮದಿಂದ ನೆರವೇರಿತು. ಚೇಳೂರು ತಾಲೂಕು ಬುರಡಗುಂಟೆ ಗ್ರಾಮ ಪುರಾತನ ದೇವಾಲಯಗಳ ತವರೂರು ಎಂದರೆ ತಪ್ಪಾಗಲಾರದು. ಅದರಲ್ಲಿ ಮುಖ್ಯವಾಗಿ ಹೆಸರಾಂತ ಪ್ರಸಿದ್ಧಿ ಪಡೆದ ವೆಂಕಟರಮಣ ಸ್ವಾಮಿ ದೇವಾಲಯ ಪಾಪಾಗ್ನಿ ನದಿ ತೀರದಲ್ಲಿದೆ. ಗಂಗಮ್ಮ ದೇವಾಲಯ ನಾಡಿನ ಪವಾಡವಾದ ಶಕ್ತಿ ದೇವತೆಯಾಗಿದೆ. ಯೋಗಲಿಂಗೇಶ್ವರ ದೇವಾಲಯ ಜೊತೆಗೆ ಅಭಯ ಆಂಜನೇಯ ಸ್ವಾಮಿ ಭಾರೀ ಗಾತ್ರದ ವಿಗ್ರಹ ಇದ್ದು, ಬುರಡಗುಂಟೆ ಗ್ರಾಮದಲ್ಲಿ ದೇವರ ಮಹಿಮೆ ಇದೆ ಎಂದು ಪ್ರತಿ ಶನಿವಾರ ಮತ್ತು ಮಂಗಳವಾರದಂದು ಭಕ್ತ ಸಾಗರವೇ ಹರಿದು ಬರುತ್ತದೆ.
ವೆಂಕಟರಮಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಭಾಕರ್ ಶರ್ಮಾ ಮಾತನಾಡಿ, ಕಲಿಯುಗದಲ್ಲಿ ಸಾಕ್ಷಾತ್ ಕಲಿಯುಗದ ವೆಂಕಟರಮಣ ಸ್ವಾಮಿಯ ಲೀಲೆಗಳು ನೆನೆಯಿರಿ. ಭಗವಂತನ ನಾಮಸ್ಮರಣೆ ಮಾಡಿ ಗುರು ಹಿರಿಯರನ್ನ ಗೌರವಿಸಿ. ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರಲಿ, ಎಲ್ಲ ರೈತಾಪಿ ಜನತೆಗೆ ಅನುಕೂಲಕರವಾಗಿ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು. ದೇವಾಲಯದ ಸಹಾಯಕ ಅರ್ಚಕ ಕೃಷ್ಣ ಶರ್ಮಾ ಸೇರಿದಂತೆ ದೇವಾಲಯದ ಅಭಿವೃದ್ಧಿ ಸಮಿತಿ ಸದಸ್ಯರುಗಳು, ಅಪಾರ ಭಕ್ತರು ಹಾಜರಿದ್ದರು. ಚಲಪತಿ ಈ ನ್ಯೂಸ್ ಟಿವಿ ಚೇಳೂರು. ಮಹೇಶ್ವರಿ ದೇವಿ ದೇವಾಲಯದ ದ್ರೌಪದಮ್ಮ 62ನೇ ವರ್ಷದ ಕರಗ ಮಹೋತ್ಸವ ಇಂದು ಶನಿವಾರ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮಹಿಳೆ ಹೊರುವ ದ್ರೌಪದಮ್ಮ ಕರಗ ಮಹೋತ್ಸವವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ. ಚಿಕ್ಕಬಳ್ಳಾಪುರ ನಗರದ ಮಹೇಶ್ವರಿ ದೇವಿ ದೇವಾಲಯದ ದ್ರೌಪದಮ್ಮ ಕರಗ ಇಂದು ಶನಿವಾರ ರಾತ್ರಿ 9 ಗಂಟೆಗೆ ಧಾರ್ಮಿಕ ಪೂಜೆ ಆರಂಭವಾಗಲಿದ್ದು, ತಮಿಳುನಾಡಿನ ಪುಟ್ಟಮ್ಮ ಎಂಬುವವರು ಹೊರುವ ಕರಗ ಇದಾಗಿದ್ದು, ರಾಜ್ಯದಲ್ಲಿ ಮಹಿಳೆ ಕರಗ ಹೊರುವ ಏಕೈಕ ಕರಗ ಮಹೋತ್ಸವ ಇದಾಗಿದೆ. ಸತತ 62 ವರ್ಷಗಳಿಂದಲೂ ನಿರಂತರವಾಗಿ ಕರಗ ಮಹೋತ್ಸವ ಆಚರಿಸಿಕೊಂಡು ಬರುತ್ತಿದ್ದು, ಕರಗದ ಹಿನ್ನೆಲೆಯಲ್ಲಿ ಹೆಸರಾಂತ ಕಲಾ ತಂಡಗಳನ್ನು ಕರೆಸಿದ್ದು ವಿವಿಧ ಕಲೆಗಳನ್ನು ಪ್ರದರ್ಶಿಸಲಿದ್ದಾರೆ. ನಗರದ ಹಲವೆಡೆ ವಾದ್ಯಗೋಷ್ಠಿ ಏರ್ಪಡಿಸಿದ್ದು, ಬಾಪೂಜಿ ನಗರದಲ್ಲಿ ವಿದ್ಯುತ್ ದೀಪ ಅಲಂಕಾರಗಳಿಂದ ಅಲಂಕರಿಸಲಾಗಿದೆ. ಈ ಕರಗ ಮಹೋತ್ಸವಕ್ಕೆ ವಿಶೇಷ ಮಹತ್ವ ಬಂದಿದ್ದು, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ರಾಜಕಾರಣಿಗಳು ಭಾಗವಹಿಸುತ್ತಿಲ್ಲ. ಶ್ರೀ ಮಹೇಶ್ವರ ದೇವಾಲಯದ ಕರಗ ಮಹೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಮಾಜಿ ಶಾಸಕ ಎಂ ಶಿವಾನಂದ್, ಅಧ್ಯಕ್ಷ ಸಂದೀಪ್ ಚಕ್ರವರ್ತಿ, ಮುರಳೀಧರ್ ಮುಂತಾದವರು ಕರಗ ಮಹೋತ್ಸವದ ಯಶಸ್ವಿಗೆ ಪಣ ತೊಟ್ಟಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲ ದಾನಗಳಲ್ಲೇ ಶ್ರೇಷ್ಠ ದಾನ ರಕ್ತದಾನ. ರಕ್ತವನ್ನು ದಾನ ಮಾಡುವುದು ಒಳ್ಳೆಯ ಕಾರ್ಯ. ರಕ್ತದಾನ ಮತ್ತೊಬ್ಬರ ಪ್ರಾಣ ಉಳಿಸುವ ಜೊತೆಗೆ ವ್ಯಕ್ತಿ ಆರೋಗ್ಯಯುತ ಜೀವನ ನಡೆಸಲು ಸಹಕಾರಿಯಾಗಲಿದೆ ಎಂದು ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮಾಜಿ ಶಾಸಕ ಜಿವಿ ಶ್ರೀರಾಮ್ ರೆಡ್ಡಿ ಜನ್ಮದಿನಾಚರಣೆ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ಇನ್ನೊಬ್ಬರ ಜೀವ ಕಾಪಾಡಲು ಸಹಕಾರಿಯಾಗುತ್ತದೆ. ರಕ್ತಕ್ಕೆ ಪರ್ಯಾಯ ಇಲ್ಲ. ಆದ್ದರಿಂದ ಸಾವಿನ ಅಂಚಿನಲ್ಲಿರುವವರ ಜೀವ ಉಳಿಸಬೇಕಾದರೆ ರಕ್ತವೇ ನೀಡಬೇಕು. ಆದ್ದರಿಂದ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದೆ ಬರಬೇಕೆಂದರು. ನಾವು ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನಂತೇಳಿದರೆ, ಸುಮಾರು ಜನ ಇವತ್ತು ಶಾಸಕರಾಗಿದ್ದಾರೆ, ಹೋರಾಟಗಾರರಾಗಿದ್ದಾರೆ. ಆದರೆ ಜಿವಿ ಶ್ರೀರಾಮ್ ರೆಡ್ಡಿ ಅವರು ಈ ಕ್ಷೇತ್ರದ ಜನತೆಯ ಹೃದಯದಲ್ಲಿ ಇವತ್ತು ನಿಂತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಅವರು 2 ಸಲ ಶಾಸಕರಾದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ಕಂಡೇರಿದಂಥ ಒಂದು ಅಭಿವೃದ್ಧಿಯನ್ನು ಮಾಡಿ ತೋರಿಸಿರ್ತಕ್ಕಂಥ ಏಕೈಕ ನಾಯಕರಾಗಿ ಜಿವಿ ಶ್ರೀರಾಮ್ ರೆಡ್ಡಿ ಅವರು ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಇವತ್ತು ದುಡಿಯುವ ವರ್ಗ, ದಲಿತರ ಪರವಾಗಿ ಅವರ ಹೃದಯದಲ್ಲಿ ಅವರು ನಿಂತು ಅವರಿಗೆ ಧೈರ್ಯ ತುಂಬಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟ ಮಾಡುವಂಥ ನಾಯಕ ಮತ್ತು ಅವರಿಗೆ ಧೈರ್ಯ ತುಂಬಿರ್ತಕ್ಕಂಥದ್ದು ಕೂಡ ಈ ಕ್ಷೇತ್ರದಲ್ಲಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಮುನಿವೆಂಕಟಪ್ಪ, ರವಿಕುಮಾರ್, ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಶುಕ್ರವಾರ ಬಿದ್ದ ಭಾರೀ ಗಾಳಿ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವಾರ ಗ್ರಾಮದಲ್ಲಿ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿಯೇ ಇದ್ದ ಅಶ್ವತ್ಥಕಟ್ಟೆ ಅರಳಿ ಮರ ನೆಲಕ್ಕೆ ಬಿದ್ದು ಸುತ್ತಮುತ್ತಲಿದ್ದ 3-4 ವಿದ್ಯುತ್ ಕಂಬಗಳು ಉರುಳಿ ಬಿದ್ದು ವಿದ್ಯುತ್ ಕಡಿತಗೊಂಡಿತ್ತು. ಮಳೆ ಪ್ರಾರಂಭವಾಗ್ತಿದ್ದಂತೆ ಇಲಾಖೆ ವಿದ್ಯುತ್ ತೆಗೆದು ಆಗಬಹುದಾದ ಅನಾಹುತವನ್ನ ಇಲಾಖೆಯ ಅಧಿಕಾರಿಗಳು ತಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವಾರ ಗ್ರಾಮದಲ್ಲಿ ಬೃಹತ್ ಅರಳಿ ಮರ ಬಿದ್ದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 2 ರಸ್ತೆಗಳು ಬಂದ್ ಆಗಿದ್ದವು. ಅಶ್ವತ್ಥಕಟ್ಟೆ ಮೇಲಿದ್ದ ನಾಗರಕಲ್ಲು ದೇವಾಲಯ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದ್ದವು. ಇಡೀ ರಾತ್ರಿ ಗ್ರಾಮಕ್ಕೆ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿತ್ತು. ಕೂಡಲೇ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಲಾ, ಉಪಾಧ್ಯಕ್ಷ ಧನುಷ್, ಅರಣ್ಯ ಇಲಾಖೆ, ವಿದ್ಯುತ್ ಇಲಾಖೆಗೆ ಮಾಹಿತಿ ಕೊಟ್ಟು ತೆರವುಗೊಳಿಸುವ ಕೆಲಸವನ್ನ ಅಷ್ಟೇ ವೇಗವಾಗಿ ಕೈಗೊಂಡಿದ್ದರಿಂದ ಬಂದ್ ಆಗಿದ್ದ ರಸ್ತೆ ತೆರವುಗೊಳಿಸಿದ್ರು. ಇನ್ನು ನೆಲಕ್ಕುರುಳಿ ಬಿದ್ದು ವಿದ್ಯುತ್ ಕಟ್ಟಾಗಿದ್ದ ವಿದ್ಯುತ್ ಕಂಬಗಳನ್ನ, ಲೈನ್ಗಳನ್ನ ಇಲಾಖೆ ಜೆಇ ಬಸವರಾಜ್ ನೇತೃತ್ವದಲ್ಲಿ ಒಂದೇ ದಿನದಲ್ಲಿ ಸರಿಪಡಿಸಿ ಗ್ರಾಮಸ್ಥರಿಗೆ ವಿದ್ಯುತ್ ನೀಡುವ ಕೆಲಸ ಮಾಡಿದ್ದಾರೆ.
ಅರಳಿ ಮರ, ಬೃಹತಾಕಾರದ ಅರಳಿ ಮರ ಒಂದಿತ್ತು. ಅದು ನಮ್ಮ ಲೈನ್ ಮೇಲೆ ಬಿದ್ದು ಸರಿಸುಮಾರು ಒಂದು 75,000 ರೂಪಾಯಿಯಷ್ಟು ಬೆಸ್ಕಾಂ ಪ್ರಾಪರ್ಟಿ ಹಾಳಾಗಿದೆ. ನಿನ್ನೆ ಹಾಳಾಗಿದೆ. ಸೊ ಅದು ನಿನ್ನೆ ಹಾಳಾಗಿರೋ ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆ ಬಂದು ಏನು ಮೆಟೀರಿಯಲ್ಸ್ ಹೋಗಿದೆ, ಏನೊಂದು ಪವರ್ ಲಾಸಸ್ ಆಗಿದೆ, ಆ ಒಂದು ಇದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಮಾಹಿತಿ ಕೊಟ್ಟ ಕೂಡಲೇ ಸ್ಪಂದಿಸಿ ಕೆಲಸ ನಿರ್ವಹಿಸಿಕೊಟ್ಟ ಅರಣ್ಯ ಇಲಾಖೆ ಮತ್ತು ವಿದ್ಯುತ್ ಇಲಾಖೆಗೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSC, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿವಿಧ ಪೂಜಾ ಕೈಂಕರ್ಯಗಳು, ಹೋಮ ಹವನಗಳನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಯಿತು. ಚಿಕ್ಕಸಣ್ಣೆ ಗ್ರಾಮದ ಮುಖಂಡ ನಾಗರಾಜ್ ಮಾತನಾಡಿ, ಹುತ್ತ ಬೆಳೆದಿದ್ದ ಜಾಗದಲ್ಲಿ ಶನಿದೇವರನ್ನ ಪ್ರತಿಷ್ಠಾಪಿಸಿದ್ದು ಸುಮಾರು 30-40 ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಈ ಪ್ರದೇಶ ನಿಗೂಢ ಶಕ್ತಿಯನ್ನ ಹೊಂದಿದೆ ಎಂದರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಭಕ್ತರು ತಂಡೋಪತಂಡಗಳಾಗಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಈ ವೇಳೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಮುಕುಂದ, ಊರಿನ ಗ್ರಾಮಸ್ಥರು, ತಿಪ್ಪೇಸ್ವಾಮಿ ಕುಟುಂಬದ ಸದಸ್ಯರು, ಭಕ್ತಾದಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರೀ ಬಿರುಗಾಳಿ ಮಳೆಗೆ ಉರುಳಿದ ದ್ರಾಕ್ಷಿ ಚಪ್ಪರ, ಮುರಿದು ಬಿದ್ದ ಕಲ್ಲು ಕೂಚುಗಳು, 30 ಟನ್ ದ್ರಾಕ್ಷಿ ನೆಲಸಮ, ತಲೆ ಮೇಲೆ ಕೈ ಹೊತ್ತು ಕುಳಿತ ರೈತ. ಅಂತಾರಾಷ್ಟ್ರೀಯ ಟೆನ್ನಿಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ಅವಕಾಶ ಪಡೆದ ಶಿಡ್ಲಘಟ್ಟದ ಪುನೀತ್ ಮನೋಹರ್, ದೇಶದ ಹಿರಿಮೆ ಹೆಚ್ಚಿಸಿದ್ದಕ್ಕೆ ಹರಿದು ಬಂತು ಅಭಿನಂದನೆಗಳ ಮಹಾಪುರ. ನಮ್ಮವರಿಂದಲೇ ಬೆಂಗಳೂರು ಬಗ್ಗೆ ಅವಹೇಳನ, ಹೊರದೇಶದವರಿಗೆ ಏನು ಚಿತ್ರಣ ಬಿಂಬಿಸಲು ಹೊರಟಿದ್ದೀರಿ? ಬಿಜೆಪಿಯವರನ್ನ ಪ್ರಶ್ನಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹಳ್ಳಕೊಳ್ಳಗಳು ಬಿದ್ದು ಹದಗೆಟ್ಟ ರಸ್ತೆ, ವಾಹನ ಸವಾರರು ಪರದಾಟ, ರಸ್ತೆ ದುರಸ್ತಿಗೊಳಿಸುವಂತೆ ಪ್ರಯಾಣಿಕರು ಒತ್ತಾಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.